ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಕಡೆ ಎಲ್ಲ ಯುಗಾದಿ ಆಗಿ ಮಾರನೇ ದಿನಕ್ಕೆ ಹೊನ್ನಾರು ಅಂತ ಕಟ್ತಾರೆ. ಸೊ ಆ ಥರ ಕಟ್ತಿದ್ದಾರೆ ಇಲ್ಲಿ. ನಾವೇನು ಜಾಸ್ತಿ ಹೊತ್ತೇನು ಇರಲಿಲ್ಲ. ಸೊ ಇದು ದೇವಸ್ಥಾನ ಹತ್ರನೇ ಒಂದು 3 ರೌಂಡ್ ಈ ಥರ ಹಾಕಿಸ್ಬಿಟ್ಟು ಇದನ್ನೆಲ್ಲ ಮಾಡಾದ್ಮೇಲೆ ಊರು ಸುತ್ತನೂ ಅಷ್ಟೇ ನೇಗ್ಲ ಮೇಲೆ ನಿಂತ್ಕೊಂಡು ಓಡಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಊರ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಗೊತ್ತಿರ್ಬೋದು ನಿಮಗೇನೆ ಈ ಥರ ಯುಗಾದಿ ಆದಮೇಲೆ ಮಾರನೇ ದಿನಕ್ಕೆ ಈ ಥರ ಹೊನ್ನಾರೆಲ್ಲ ಕಟ್ಟೋದು. ಸೊ ನಮಗೆಲ್ಲ ಇವೆಲ್ಲ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಬಟ್ ಇವೆಲ್ಲ ಮೆಮೊರೀಸ್ ಅಲ್ವಾ. ಸೊ ಊರ ಕಡೇಲಿ ಒಂದು ಚಿಕ್ಕ ಚಿಕ್ಕ ಹಬ್ಬಕ್ಕೂ ಅಷ್ಟೇ ಈ ದೇವ್ರು ಎತ್ತೋದು ಮತ್ತು ಫೆಸ್ಟಿವಲ್ ಆಚರಿಸೋದೇ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಪಾಪು ಇದೆ, ಸ್ಕೂಲಿಗೆಲ್ಲ ಹೋಗ್ತಾ ಇರ್ತಾನಲ್ವ. ಸೊ ಯಾವುದಕ್ಕೂ ಬರೋಕ್ಕಾಗಲ್ಲ ಅಷ್ಟೇ. ಆದರೆ ಏನೇ ಸ್ಕೂಲ್ ಇರ್ಬೋದು, ಬಟ್ 15 ದಿನಕ್ಕೊಂದ್ಸಲ ಇಲ್ಲ 1 ತಿಂಗ್ಳಿಗೊಂದ್ಸಲ ನಾವು ಬರ್ತಾನೆ ಇರ್ತೀವಿ. ಅಲ್ಲಿ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನೋಡಿ ಮನೆ ಮುಂದೆ ಎಲ್ಲ ಈ ಥರ ಸೀಬೆಕಾಯಿ ಗಿಡ ಇರ್ಬೋದು, ಹಾಗೆ ಬದನೆಕಾಯಿ ಗಿಡ ಈ ಥರ ಎಲ್ಲ ನೆಟ್ಟಿದ್ದಾರೆ. ಈ ಕಡೆ ಇನ್ನೊಂದು ಸೈಡಲ್ಲೂ ಅಷ್ಟೇ ಎಲೆ ಒಂಬು ಮತ್ತು ಸೀಬೆ ಗಿಡನೂ ಕೂಡ ನೆಟ್ಟಿದ್ದಾರೆ ಇಲ್ಲಿ. ಒಂದು ವಿಚಾರ ಏನು ಅಂತ ಅಂದರೆ, ಎಷ್ಟು ದೊಡ್ಡ ಮನೆ ಇದ್ರೂ ಅಷ್ಟೇ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗೆ ನೋಡಿ 2 ಕಾರ್ ನಿಂತಿದೆ. ಈ ಕಡೆ ನನ್ನ ಪಾಪದು ಕಾರ್ ನಿಂತಿದೆ. ಗಾಡಿ ಅವೆಲ್ಲ ನಿಲ್ಸೋಕ್ಕೆ ಜಾಗನೇ ಸಾಕಾಗಲ್ಲ. ಈ ಕಡೆ ಟ್ಯಾಕ್ಟ್ರು ಬೇರೆ ನಿಂತಿದೆ. ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನಂದರೂ ತೋಟದ ಹತ್ರ ಮನೆ ಇರಬೇಕು, ಇವೆಲ್ಲ ಫೆಸಿಲಿಟಿ ಎಲ್ಲ ಮಾಡ್ಕೋಬೇಕು, ನಿಲ್ಲಿಸ್ಕೋಬೇಕು. ಹಂಗಾಗಿ ಸಖತ್ತಾಗಿರುತ್ತೆ ಅದೆಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮನೆ ಮುಂದೆ ಈ ಥರ ಗರಿಕೆ ಮತ್ತು ಆಲೂವೆರಾ ನೆಟ್ಟಿದ್ರೆ ತುಂಬಾ ಒಳ್ಳೆಯದಾಗುತ್ತಂತೆ. ನಾನು ಆಲ್ಮೋಸ್ಟು 3-4 ಜನದ ಹತ್ರ ಕೇಳಿದ್ದೀನಿ, ಅವರು ನೆಟ್ಟಿದ್ದಾರೆ ಈ ಥರ. ನಮ್ಮ ಮನೆ ಹತ್ರನೂ ಕೂಡ ಈ ಥರ ನೆಟ್ಟಿದ್ದಾರೆ. ಈ ಗರಿಕೆ ಅಂದರೆ ಲಕ್ಷ್ಮಿ ಅಂತೆ ಅದು. ಸೊ ಅದಕ್ಕೋಸ್ಕರ ಒಳ್ಳೆಯದಾಗುತ್ತೆ ಮನೆ ಹತ್ರ ಎಲ್ಲ ನೆಟ್ಟಿದ್ರೆ ಅಂತ ಹೇಳ್ತಾರೆ. ಹಾಗೆ ಇವತ್ತು ಹೊಸ್ದಡ್ಕಲ್ವ, ಸೊ ಚಿಕನ್ನು ಮಟನ್ಗೆಲ್ಲ ರೆಡಿ ಮಾಡಿದ್ದೀವಿ. ಹಾಗೆ ಕಬಾಬ್ಗೂ ಕೂಡ ಕಳಿಸಿ ಇಟ್ಟಿದ್ದೀವಿ ಸೈಡಲ್ಲಿ. ನನ್ನ ಮಗ ಮತ್ತು ನಮ್ಮ ನಾದಿನಿ ಮಗಳೆಲ್ಲ ಇದ್ದಾರಲ್ವ, ಸೊ ಅವರೆಲ್ಲ ಸಾಂಬಾರಲ್ಲೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಅನ್ನೋದಕ್ಕೋಸ್ಕರ ಕಬಾಬಿಗೆ ಕಲಸಿ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಗೆ ಮುನಿಯಪ್ಪನೂ ಕೂಡ ಮಾಡೋಕ್ಕೆ ಹೋಗಿದ್ದಾರೆ ಹೊಲ್ದತ್ರ. ಅದನ್ನೆಲ್ಲ ತೊಗೊಬಂದು ಅದು ಕ್ಲೀನ್ ಮಾಡಿ ಅದನ್ನು ಸಾಂಬಾರೆಲ್ಲ ಮಾಡಬೇಕು. ಇನ್ನು ಮಧ್ಯಾಹ್ನಕ್ಕೆ ಮಟನ್ನು. ಇವತ್ತೆಲ್ಲ ಹೊಸ್ದಡ್ಕಲ್ವ, ಸೊ ಎಲ್ಲರ ಮನೆಯೂ ಅಷ್ಟೇ. ಯಾರ ಮನೇಲಿ ಕೇಳಿದ್ರು ಚಿಕನ್ ಮಟನ್ ಅಂತಾರೆ ಹೇಳ್ತಾರೆ. ಇವತ್ತಂತೂ ನೋಡಿ ಮನೆ ಮುಂದೆ ಎಲ್ಲ ಈ ಥರ ಇದೆ. ಹಾಗೆ ಮುನಿಯಪ್ಪನ ಮಾಡ್ಕೊಂಡೆಲ್ಲ ತೊಗೊಂಡು ಬಂದರು. ಬಿಸಿನೀರೊಳಗೆ ಹೆಚ್ಚಿಬಿಟ್ಟು ಕ್ಲೀನ್ ಮಾಡ್ತಿದ್ದಾರೆ ಕೋಳಿನ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, 1 ಲೈಕ್ ಕೂಡ ಮಾಡಿ. ನೋಡಿ ಚಿಕನ್ ಸಾಂಬಾರ್, ಹಾಗೆ ಚಿಕನ್ ಒಗ್ಗರಣೆ ಹಾಕಿರೋದು, ಹಾಗೆ ಮುದ್ದೆ, ಸಾಂಬಾರ್ ಎಲ್ಲ ರೆಡಿ ಇದೆ. ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, 1 ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.